ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮಳೆ ಕೊರತೆಯಿಂದ ತರಕಾರಿ ದರ ಏರಿಕೆಯಾಗಿದೆ. ಗ್ರಾಹಕರು ಹಾಗೂ ವ್ಯಾಪಾರಿಗಳು ಇಬ್ಬರೂ ಕೂಡ ಕಂಗಾಲಾಗಿದ್ದಾರೆ. ಆಷಾಢ ಕಳೆದು ಶ್ರಾವಣ ಆಗಮಿಸ್ತಾ ಇದ್ದಂತೆ ಹಬ್ಬಗಳು ಜೋರಾಗಿದೆ. ಒಂದರ ಹಿಂದೆ ಒಂದರಂತೆ ಉತ್ಸವಗಳು ಆಗಮಿಸ್ತಾ ಇವೆ. ಮಳೆ ಕೈಕೊಟ್ಟಿರುವಂತಹ ಕಾರಣ ಬೆಳೆಗಳು 50% ಇಳಿಕೆಯಾಗಿರುವಂಥದ್ದು. ಇದು ಹಬ್ಬದ ಉತ್ಸವದ ಮೇಲೆ ಕರಿ ಛಾಯನ್ನ ಮೂಡಿಸಿದೆ. ಅಕ್ಕಿ, ಸಕ್ಕರೆ, ಬೆಲ್ಲ ಸೇರಿ ಅಗತ್ಯ ವಸ್ತುಗಳ ದರ ಕೂಡ ಏರಿಕೆಯಾಗಿರುವಂಥದ್ದು. ಇದರ ನಡುವೆ ಈಗ ತರಕಾರಿ ದರ ಕೂಡ ಏರಿಕೆಯಾಗಿರುವಂತಹ ಕಾರಣ ಒಂದು ಕಡೆ ಗ್ರಾಹಕರು ಕಂಗಾಲಾಗಿದ್ದಾರೆ, ಇನ್ನೊಂದು ಕಡೆ ಬೆಳೆಗಾರರಾಗ್ಲಿ ಎಲ್ಲರೂ ಕೂಡ ಕಂಗಾಲಾಗಿರುವಂಥದ್ದು. ಇದರ ನಡುವೆ ಒಂದಾದ್ರ ಮೇಲೆ ಒಂದು ಹಬ್ಬಗಳು ಬರ್ತಾ ಇವೆ. ಶ್ರಾವಣಗಳಾಗಿರುವಂತಹ ಕಾರಣ ಒಂದಾದ್ರ ಮೇಲೆ ಒಂದು ಹಬ್ಬ ಬರ್ತಾ ಇರುವಂತಹ ಕಾರಣ ಇಲ್ಲಿ ತರಕಾರಿಗಳಿಗಾಗ್ಲಿ ಅಕ್ಕಿ, ಸಕ್ಕರೆ, ಬೆಲ್ಲ ಸೇರಿದಂತೆ ಅಗತ್ಯ ವಸ್ತುಗಳ ಬೇಡಿಕೆ ಕೂಡ ಹೆಚ್ಚಾಗುತ್ತೆ. ಇದರ ನಡುವೆ ಬೆಲೆ ಏರಿಕೆಯಿಂದಾಗಿ ಎಲ್ಲರೂ ಕೂಡ ಈಗ ಕಂಗಾಲಾಗಿರುವಂಥದ್ದು. ಒಂದು ಕಡೆ ವ್ಯಾಪಾರಿಗಳು ಕೂಡ ಕಂಗಾಲಾಗಿದ್ದಾರೆ, ಗ್ರಾಹಕರು ಕೂಡ ಕಂಗಾಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಹೋಲ್ಸೇಲ್ ಮತ್ತು ರಿಟೇಲ್ ನಲ್ಲಿ ಕೂಡ ತರಕಾರಿ ಬೆಲೆ ಏರಿಕೆಯಾಗಿದೆ. ಶುಂಠಿ 120ರಿಂದ 130 ರೂಪಾಯಿಗೆ ಏರಿಕೆಯಾಗಿದೆ. ಬೆಳ್ಳುಳ್ಳಿ 230ರಿಂದ 250 ರೂಪಾಯಿಗೆ ಏರಿಕೆಯಾಗಿದೆ. ಬೀನ್ಸ್ 100 ರೂಪಾಯಿಯಿಂದ 110 ರೂಪಾಯಿವರೆಗೆ ಆಗಿರುವಂಥದ್ದು. ಹಾಗೆ ಹಸಿ ಬಟಾಣಿ 80ರಿಂದ 90 ರೂಪಾಯಿ ಆಗಿದೆ. ಹಸಿ ಮೆಣಸಿನಕಾಯಿ 80ರಿಂದ 90 ರೂಪಾಯಿ, ಈರುಳ್ಳಿ 50ರಿಂದ 70 ರೂಪಾಯಿ, ನುಗ್ಗೆಕಾಯಿ 90 ರೂಪಾಯಿಯಿಂದ 100 ರೂಪಾಯಿ, ಟೊಮ್ಯಾಟೊ 25ರಿಂದ 35 ರೂಪಾಯಿ, ಕ್ಯಾರೆಟ್ 60ರಿಂದ 70 ರೂಪಾಯಿ, ಬೀಟ್ರೂಟ್ 60ರಿಂದ 70 ರೂಪಾಯಿ, ಕ್ಯಾಪ್ಸಿಕಮ್ 70ರಿಂದ 80 ರೂಪಾಯಿ, ಹೀರೆಕಾಯಿ 60ರಿಂದ 80 ರೂಪಾಯಿ, ಬೆಂಡೆಕಾಯಿ 50ರಿಂದ 60 ರೂಪಾಯಿ, ಬದನೆಕಾಯಿ 50ರಿಂದ 60 ರೂಪಾಯಿ, ಹಾಗಲಕಾಯಿ 40ರಿಂದ 50 ರೂಪಾಯಿ, ಹೂಕೋಸು 40ರಿಂದ 50 ರೂಪಾಯಿ, ಎಲೆಕೋಸು 50ರಿಂದ 60 ರೂಪಾಯಿ, ಹಾಗೆ ಮೂಲಂಗಿ 40ರಿಂದ 50 ರೂಪಾಯಿ ಆಗಿರುವಂಥದ್ದು. ಇಷ್ಟರ ಮಟ್ಟಿಗೆ ಏರಿಕೆಯಾಗಿದೆ. ಹಾಗಾಗಿ ಗ್ರಾಹಕರು ಮತ್ತು ವ್ಯಾಪಾರಿಗಳೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ.